ಹಲೋ ಹಾಯ್ ಎಲ್ಲರಿಗೂ ರಾಕಿ ಬ್ಲಾಗ್ಸ್ 19 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಹೊಸದೊಡ್ಡು ಬ್ಲಾಗು. ಫುಲ್ಲು ಮಟನ್ನು, ಚಿಕನ್ನು, ಫಿಶ್ಶು, ಬಾರ್ಬಿಕ್ಯೂ, ಫಿಶ್ ತವಾ ಫ್ರೈ ಎಲ್ಲ ಮಾಡೋಣ ಅಂತ ಸ್ಕೆಚ್ ಹಾಕಿದ್ದೀವಿ. ಇದೆಲ್ಲರೂ ಟಿಫನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇಡ್ಲಿ ತರಿಸ್ಬಿಟ್ಟಿದ್ದೀವಿ. ಮಧ್ಯಾಹ್ನ ಊಟಕ್ಕೆ ಭರ್ಜರಿ ಭೋಜನಕ್ಕೆ ಫಿಶ್ಶು ನೋಡಿ. ಫಿಶ್ಶು ಒಂದು ಎಷ್ಟು ಕೆ ಜಿ, ಒಂದು 3 kg ಆಯ್ತಾ? 5 kg ಫಿಶ್ಶು. ಆಮೇಲೆ ಪಾತ್ರೆಲೂ ಐತೆ ಫಿಶ್ಶು. ಆಮೇಲೆ ನೆಕ್ಸ್ಟು ಮಟನ್ನು ಇಲ್ಲೊಂಚೂರು ಐತೆ, ಅಲ್ಲೊಂಚೂರು ಐತಾನೆ. ಇದೊಂದು kg ಮಟನ್ನು, ಇಲ್ಲೊಂದು kg. ಆಮೇಲೆ ಚಿಕನ್ 4 kg. ಎಲ್ಲ ಪ್ರಿಪೇರಿಂಗು ಎಲ್ಲ ತೋರಿಸ್ತೀವಿ ವ್ಲಾಗು. ವೈಟ್ ಆ್ಯಂಡ್ ವಾಚ್ ಗಾಯ್ಸ್. ಮಾಡ್ತಾ ಇದ್ದೀರಾ? ನಾವು ಮಟನ್ ಸಾರು ರೆಡಿ ಮಾಡ್ತಾ ಇದೀವಿ, ಅವರು ಮಟನ್ ಬಿರಿಯಾನಿ ರೆಡಿ ಮಾಡ್ತಾವ್ರೆ. ಇಬ್ರು ಒಂದೇ ಅಟ್ ಎ ಟೈಮ್ ಮಾಡ್ತಾ ಇದ್ದೀರಾ? ಫಿಶ್ ದೇರೋ ರೆಡಿ ಆಗಿದೆಯಂತೆ. ಇಲ್ಲಿ ಮಸಾಲೆ ರೆಡಿ ಆಗಿದೆ, ಹೋಮ್ ಮೇಡ್ ಮಸಾಲ. ಅದಕ್ಕೆ ಅಪ್ಲೈ ಮಾಡಬೇಕು. ಓಕೆ ಮಾಡಿ. ಎಷ್ಟು ಮಧ್ಯಾಹ್ನ ರಾತ್ರಿ ಎಲ್ಲ ಮಟನ್, ಚಿಕನ್, ಫಿಶಾ? ಹೌದು. ಓಕೆ ಆಲ್ರೆಡಿ ಫಿಶ್ ಸಾಂಬಾರ್ ರೆಡಿ ಆಗಿದೆ. ಅದು ಚೆನ್ನಾಗಿ ಉಪ್ಪು ಖಾರ ಹಿಡೀಲಿ ಅಂತ ಮೊದಲೇ ಮಾಡಿಟ್ಟಿದೀವಿ. ಈಗ ಮಟನ್ ರೆಡಿ ಆಗ್ತಿದೆ, ನೆಕ್ಸ್ಟ್ ಚಿಕನ್ ರೆಡಿ ಆಗುತ್ತೆ. ಇವಾಗ ನಾವು ಕ್ರಿಕೆಟ್ ಆಡಕ್ ಹೋಗ್ತಿದೀವಿ ಗೈಸ್. ನಿಮಗೆ ತೋರಿಸ್ತೀವಿ ಗ್ರೌಂಡ್ ಹೋದಾಗ. ಎಲ್ಲ ಅಡಿಗೆ ಮಾಡೋ ಟೆನ್ಷನ್ ಅಲ್ಲಿ ಇದ್ರೆ ನಮ್ ಚಿನ್ಮಯ್ ಆಟ ಆಡೋ ಟೆನ್ಷನ್. ಚಿನ್ಮಯ್ ಏನ್ ತಿಂತೀಯಪ್ಪ ನೀನು ಊಟ? ಏನು ಆಟ ಆಡಲ್ಲ, ಸುಮ್ಮನೆ ಅನಿಮಲ್ಸ್ ತಗೋತಾನೆ, ಹಿಂಗ್ ಸುರಿತಾನೆ, ಜೋಕಲ್ಲ. ಎತ್ತಿಕ್ಬಿಟ್ಟು ಬಾಯನು ಹೋಗೋಣ. ಹೋಗಪ್ಪ ಎತ್ತಿಕ್. ನಾವಿವಾಗ ಕ್ರಿಕೆಟ್ ಆಡಕ್ ಬಂದಿದ್ದೀವಿ. ಫಸ್ಟ್ ಬ್ಯಾಟಿಂಗು ನಾನೇ ಆಡ್ಬೇಕು, ಯಾಕಂದ್ರೆ ದೊಡ್ಡವ್ರು ನಾನ್ ಕರ್ಕೊಂಡ್ ಬಂದಿರೋದು ಇವ್ರನ್ನ ಕ್ರಿಕೆಟ್ ಆಡಕ್ಕೆ. ಕಾಸು ಇಲ್ಲ ಯಶಿಕಾ ಯಾಕೋ ಹಿಂದೆನೆ ನಿಂತೋಳೆ, ಅವಳು ಬತ್ತಾಳ್ ಬಾ. ನಾವು ಬಂದಿರೋದು ಮೈನ್ ಆಡಕ್ಕೆ ಕ್ರಿಕೆಟ್. ಇವನು ಔಟ್ ಆಗಿದ್ದಾನೆ. ಔಟ್ ಆಗಿದ ತಕ್ಷಣ ಗ್ರೇಸು ಅಂತವನೆ. ಫಸ್ಟ್ ಹೇಳಲೇ ಇಲ್ಲ ಅವನು ಗ್ರೇಸು ಅಂದ್ಬಿಟ್ಟು. ಫಸ್ಟ್ ಬಾಲ್ ಗ್ರೇಸ್ ಆದ್ರೂ ಔಟ್ ಆದಲ್ಲ. ನಾವು ಹೇಳಲೇ ಇಲ್ಲ ಫಸ್ಟ್ ಬಾಲ್ ಗ್ರೇಸ್ ಅಂತ. ಟಾಡಾಡ ಯಾಕೆ ಹೆಂಗ್ ಬೇಕಾದ್ರೂ ಹಾಕ್ಬೋದು 6 ಬಾಲು. ನೋಡೋಡು. ಅಯ್ಯೋ, ಅದು ಆ ಪೋಲಕ್ಕೆ ಬಿದ್ದರೆ ಔಟು, ಪೋಲಕ್ಕೆ ಬಿದ್ರೂ ಔಟು, ಕಲ್ಲಿಗೆ ಬಿದ್ರೂ ಔಟೇ. ಸೈಡ್ಗೆ ಬಾ ಶಿಕಾ. ಅಯ್ಯೋ, 2 ಬಾಲ್ ಆಯಿತು ಗಾಯ್ಸ್. 3 ಬಾಲ್ ಆಯಿತು. 3ನೇ ಬಾಲ್ 4 ಹೊಡೆದ್ಬಿಟ್ಟ ಇವನು. ಏನೋ ನನಗೇನೆ. ಲಾಸ್ಟ್ 2 ಬಾಲ್ಸ್. ಅಯ್ಯೋ, ವೈಡ್ ಯಾಕೆ? ಲಾಸ್ಟ್ 2 ಬಾಲು, ಅದಕ್ಕೆ ಲಾಸ್ಟ್ 4 ಬಾಲ್ಸ್ ಆಯಿತು. ಲೆಕ್ಕ ಕೊಡು. ಅವನು ಮೋಸ ಮಾಡಿ ಲೆಕ್ಕ ಕೊಡು. ಫಸ್ಟ್ 2 ಬಾಲು ಇದಾ? ಫಸ್ಟ್ 2 ಬಾಲ್ ಬೀಟನಾ? ಆಮೇಲೆ 3rd ಬಾಲು 3 ಬಾಲ್ಸ್ ಬಿಟ್ಟೆ ನೀನು. 4th ಬಾಲ್ 4 ಹೊಡೆದಿದ್ದು. ಲಾಸ್ಟ್ 3 ಬಾಲ್ಸಾ? ಓಕೆ. ಅಯ್ಯೋ, ಪಿಚ್ ಕ್ಯಾಚ್ ಔಟ್ ಒಂದು ಕೈಯಲ್ಲಿ. ಔಟು. ವಿಕೆಟ್ ಮುಗೀತು. ರೂಲ್ಸ್ ಇಸ್ ರೂಲ್ಸ್ ಈವನ್ ಫಾರ್ ದ ಫೂಲ್ಸ್. ಏನು ಇನ್ನೊಂದು 4 ಹೊಡೆದ್ರೆ ವಿನ್ನು. ಗಾಯ್ಸ್, ಇವಾಗ ಕುವೆಂಪು ಪಾರ್ಕ್ ಅಲ್ಲಿ ಆಡ್ತಾ ಇದ್ದು. ಆ ಅಂಕಲ್ ಯಾರೋ ಮಕ್ಕಳನ್ನ ಆಟ ಆಡ್ಕೊಳಕ್ಕೆ ಬಿಡಲ್ಲ. ಶಟಲ್ ಕಾಕಾದ್ರೆ ಆಡ್ಬೋದಂತೆ, ಕ್ರಿಕೆಟ್ ಆಡಂಗಿಲ್ವಂತೆ. ಇದು ಯಾವ ಅದೇ ಒಬ್ರು ಶುರು ಮಾಡ್ರೆ ಎಲ್ಲಾರು ಶುರು ಮಾಡ್ತಾರೆ ಅಂದ್ಬಿಟ್ಟು ಅವರು ಬೇಡ ಅಂದ್ರು. ಪಾಪ ಅವ್ರು ಯಾವ ಅರ್ಥ ಮಾಡ್ಕೊಂಡು ಬಂದು, ನಾವು ಬೇರೆ ಇನ್ನೊಂದು ಫ್ಲಾರೆನ್ಸ್ ಗ್ರೌಂಡ್ ಇದೆ, ಕುವೆಂಪು ಪಾರ್ಕ್ ಯಾರು ಹೋಗ್ಬೇಡಿ ದಯವಿಟ್ಟು. ಹೋಗಿ ಆಡಿದ್ರೆ ಸುಮ್ಮನೆ ನೆಮ್ಮದಿ ಇರಲ್ಲ, ಅಲ್ಲಿ ಆಡಕ್ಕೆ ಬಿಡಲ್ಲ. ಅಲ್ಲಿ ಇರೋ ಅಕ್ಕಪಕ್ಕ ಮನೆಗಳು, ಅದು ಗ್ರೌಂಡ್ ಅಲ್ವಂತೆ. ಅದು ಮಣ್ಣಲ್ಲಿ ಆಡಿದ್ರೆ ಅದು ಗ್ರೌಂಡ್ ಅಲ್ದಿರೆ ಇನ್ನೇನು ಅಲ್ವಾ? ಏನು ಗ್ರೌಂಡೇ ಅದೇ. ಅವರು ಏನ್ ಮಾಡಕ್ಕಾಗಲ್ಲ.
ಮಕ್ಕಳಿಗೆ ಸಮ್ಮರ್ ಬಂದ್ರೆ ಇವಾಗ ಆಟ ಆಡ್ಕೊಳ್ಳೋದೇ ಕಮ್ಮಿ. ಆದ್ರೂ ಪೇರೆಂಟ್ಸ್ ಬಿಟ್ರು ಈ ಗ್ರೌಂಡ್ ಹತ್ರ ಅಕ್ಕಪಕ್ಕ ಇರೋ ಮನೆಗಳ ಹತ್ರ ಬಿಡಲ್ಲ. ಏನ್ ನ್ಯಾಯ ಇದು ಮಕ್ಕಳಿಗೆ? ಎಲ್ಲ ಮೊಬೈಲ್ ನೋಡಿ 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 ಹಾಳಾಯ್ತವ್ರೆ. ಎಲ್ಲೋ ಗ್ರೌಂಡ್ ಹೋಗಿ ಆಟ ಆಡಕ್ಕೆ ಬಿಡ್ತಾ ಇಲ್ಲ ಜನ ಮಕ್ಕಳಿಗೆ, ಅಲ್ವಾ ಏನು? ಅದಕ್ಕೆ ನಾವು ಫ್ಲಾರೆನ್ಸ್ ಗ್ರೌಂಡ್ ಹೋಗ್ತೀವಿ, ಅಲ್ಲಿ ಆಡ್ಬೋದು. ನೋಡಿ ಗಾಯ್ಸ್, ನಾವು ಇವಾಗ ಫ್ಲಾರೆನ್ಸ್ ಗ್ರೌಂಡ್ ಅಲ್ಲಿ ಬಂದಿದ್ದು ಆಟ ಆಡೋಣ ಅಂದ್ಬಿಟ್ಟು ಆಟ ಆಡ್ತಾ ಇದ್ದು. ಯಶಿಕಾಗೆ ಏನ್ ಬೇಕು ಯಶಿಕಾ ನಿಂಗೆ? ಅದಕ್ಕಾಗಿ ಬರ್ತಾನಂತೆ ಆಟ ಆಡಕ್ಕೆ. ಅದಕ್ಕೆ ನಾವು ಚಿನ್ಮೇನ್ ಕರ್ಕೊಂಡ್ ಬರ್ತೀವಿ ಇವಾಗ. ಇಲ್ಲಿ ನೋಡಿ ಗಾಯ್ಸ್, ಫಿಶ್ ಮ್ಯಾರಿನೇಷನ್ಗೆ ಇಟ್ಟಿದ್ದಾರೆ. ಹೋಮ್ ಮೇಡ್ ಮಸಾಲ ಅವಾಗ್ಲೇ ತೋರಿಸ್ತು ಅಕ್ಕ. ಇದು ಚಿಲ್ಲಿ ಚಿಕನ್ಗಾ? ಇದು ಚಿಲ್ಲಿ ಚಿಕನ್ ಮಾಡ್ತೀವಿ ಅಕ್ಕ. ಇದಕ್ಕೆ ಏನೇನ್ ಹಾಕಿದೀರಕ್ಕ ಅದಕ್ಕ? ಮ್ಯಾರಿನೇಷನ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಮತ್ತೆ ಹುಣಸೆ ಹಣ್ಣು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಗಟ್ಟಿ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಕಲರ್ ಹೆಂಗ್ ಬತ್ತಕ್ಕ? ಈ ಕಲರು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತೀವಲ್ಲ, ಕಲರ್ ಅದಕ್ಕೆನಾ? ಇದು ಲೆಮನ್ ಚಿಕನ್ಗಾ ರೆಡಿ? ಲೆಮನ್ ಚಿಕನ್, ಅದು ಚಿಕನ್ ಮಂಚೂರಿ. ಚಿಕನ್ ಮಂಚೂರಿಯನ್. ಕರ್ನಾರೆ ಮಾಡ್ತಾ ಇದೀವಿ. ಸ್ವಲ್ಪ ಏನಿತ್ತದು? ಗುಂಡಿಗೆಕಾಯಿ, ಲಿವರ್ ಎಲ್ಲ ತೆಗ್ದಿಟ್ಟು ಅದನ್ನ ಫ್ರೈ ಮಾಡೋದು. ಓಕೆ, ಬಿರಿಯಾನಿ ಬಿರಿಯಾನಿ ರೆಡಿನಾ? ಮಟನ್ ಬಿರಿಯಾನಿ ಯಾವ್ದಕ್ಕ? ಹೊಸಕೋಟೆನಾ, ಹೈದ್ರಾಬಾದಿನ, ಯಾವ್ದಕ್ಕ ಇದು? ಗೌಡ್ರ ಸ್ಟೈಲ್ ಬಿರಿಯಾನಿನಾ? ಮಟನ್ ಬಿರಿಯಾನಿ. ವಿಜಿಲ್ ನೋಡಿದ್ರೆ ಮುಗಿತು. ಅಪ್ಪು ರೆಸಿಪಿ ಹೇಳ. ರೆಡ್ ಕಲರ್ ಬಿರಿಯಾನಿ. ರೆಡ್ ಕಲರ್ ಬರಲ್ಲ, ಇದು ಗ್ರೀನ್ ಕಲರ್. ಪುನೀತ್ ರಾಜ್ಕುಮಾರ್ ಅವ್ರಿಗೂ ಇಷ್ಟ ಇದು ಗ್ರೀನ್ ಕಲರ್ ನಾಟಿ. ಚಿಕ್ಕಪೇಟೆ ತರನಾ? ಓಕೆ. ಏನು ಹಾಡು ಹೇಳ್ತಾ ಇದೀಯಾ? ಜ್ವರ ಬಂದ್ರು? ಯಾವ ಹಾಡು? ಟುಡು 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 ಅಂತ ಬಂದೈತ್, ರೆಕಾರ್ಡ್ ಆಗೈತಿ ಇಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ನಮ್ ಚಿಕ್ಕಪ್ಪ ಬ್ಲಾಗ್ ಮಾಡಿ ಎತ್ಕೊಂಡವ್ರಿ ಗೈಸ್. ಎತ್ಕೊಂಡಿಲ್ಲ, ಕಾಲ್ ನೈತೈತೆ, ಅದಕ್ಕೆ ಜ್ವರ ಬಂದೈತೆ, ಮಲಗಿದ್ದೀನಿ ಗೈಸ್. ಮತ್ತೆ ಆಗ್ಲೇ ಯಶಿಕಾ ಹೊಡೆದ್ಲು, ಅದಕ್ಕೆ ಅಳ್ತಾ ಇದೀನಿ ಅಂದೆ. ಇಲ್ಲ ಗೈಸ್, ಯಾರು ಏನ್ ಯಶಿಕಾ ಎಳ್ಳಿರು? ಮನೇಲಿ ಇಲ್ಲಿ ಒಂದು ಅಜ್ಜಿ ಮನೆಗೆ ಹೋಗಿದ್ರು, ಅದಕ್ಕೆ ಬಂದೆ ಇಲ್ಲಿ ಕುಡಿತೀಯಾ? ನಮ್ ಚಿಕ್ಕಪ್ಪ ಮೋಸ ಮಾಡವ್ರೆ, ಅದಕ್ಕೆ ನೀವೇ ಕಮೆಂಟ್ ಮಾಡಿ ಏನ್ ಮಾಡ್ಬೇಕು ಅಂತ. ಏನ್ ಮೋಸ? ಗೈಸ್, ನಾನು ಯಶಿಕಂಗೆ ಏನು ಹೊಡೆದೇ ಇಲ್ಲ, ಸುಮ್ನೆ ನನ್ ಮೇಲೆ ಕಮಂಗೆ ಕೋತಿ ಅಂತ ಏನೇನೋ ಬೈತೈತೆ. ಅಪ್ಪ ಯಶಿಕಾ ಹೊಡೆದ್ನ ಇಲ್ವಪ್ಪ ನಿನ್ ಬ್ಯಾಟ್ಗೆ? ಪ್ಲಾಸ್ಟಿಕ್ ಹೊಡೆದ ನೋಡ್, ಅಳ್ತಾವಳು ಇನ್ನು. 1 hour ಆಯ್ತು ನೀನ್ ಹೊಡೆದು, ಇನ್ನೂ ಅಳ್ತಾವಳು ನೋಡಿ ಯಶಿಕಾ. ಮಾಡ್ತಾವಳೆ ಯಶಿಕಾ ನಾಟಕ. ಅದು ರಿಯಲ್, ಅದು ರಿಯಲ್. ನೋಡಲ್ಲಿ ಎಷ್ಟು ಎಮೋಷನ್ ಅವಳು ಅಳ್ತಾ ಇರೋದು. ನೀನ್ ಹೊಡೆದ ಇಲ್ವಾ ಅವಳು ಪ್ಲಾಸ್ಟಿಕ್ ಬ್ಯಾಟ್ಗೆ? ಹೊಡೆದಿಲ್ಲ, ನನ್ ಪ್ಲಾಸ್ಟಿಕ್ ಹೊಡೆದೆ, ಅದು ಕೈಗೆ ಇಂಪ್ಯಾಕ್ಟ್ ಆಗುತ್ತಪ್ಪ. ಅವಳು ಹತ್ಲ ಇಲ್ವಾ ಅವಾಗ? ಮತ್ತೆ ಯಾರ್ದು ಮೋಸ? ಎಳ್ಳೀರ್ ಹಾಕ್ಬಿಟ್ಟಿ ಅವನ್ ತಲೆ ಮೇಲೆ. ಸರ್ ಏನ್ ಮಾಡ್ತಿದ್ದೀರಾ ಸರ್? ಓಕೆ ಬಾ. ಓಕೆ ಚಿನ್ಮಯ್, 11 ಐಸ್ ಕ್ರೀಮ್ ತಿಂದ? 11? ಇನ್ನೊಂದು ಐತಲ್ಲ ಅದಾ? ತಿಂದು ಹಾಕವ. ಫಸ್ಟ್ ಮಟನ್ ಬಿರಿಯಾನಿ. ಸಾಕು ಸಾಕು, ಆಮೇಲೆ ಹಾಕ್ಸ್ಕೊತೀವಿ. ಇದು ಲೆಮನ್ ಚಿಕನ್. ಲೆಮನ್ ಚಿಕನ್ ನೆಕ್ಸ್ಟ್. ಸಾಕು, ಮಜ್ಜಿಗೆ ತರ್ತೀಯಾ? ಇದು ಮಟನ್ ಪೀಸ್ ಸಾಂಬಾರ್. ಮಟನ್ ಪೀಸ್ ಸಾಂಬಾರ್ ಏನು ಹಾಕಿಲ್ಲ. ಓಕೆ ಓಕೆ. ಫಿಶ್ ಪೀಸು. ನಾವು ನೈಟ್ ಫಿಶ್ಶು. ಇಷ್ಟು ಐಟಮ್ ಇವತ್ತು ಹೊಸದೊಡ್ಕು ಯುಗಾದಿ ಹಬ್ಬದ ಪ್ರಯುಕ್ತ. ಬಾಯ್, ಏನು ತಿನ್ನು. ಲಿವರ್ ಫ್ರೈ. ಇನ್ನೊಂದು ಐಟಮ್ ಬಂದಾಗಿದೆ.
ಚಿಕನ್ ಮಂಚೂರಿಯನ್. ಯಾಕೆ ಚೈನೀಸಾ ಇಂಡಿಯನ್? ಚೈನೀಸ್ ಐಟಮ್ ಇದು. ಒಳ್ಳೆ ಊಟ ಎಲ್ಲ ಮುಗೀತು. ನಮ್ಮದು ಫೇವ್ರೇಟ್ ಇವತ್ತು ಏನಂದರೆ ಚಿಕನ್ ಮಂಚೂರಿಯನ್, ಹೈಲೈಟ್ ಆಫ್ ದ ಡೇ. ನೋಡಿ ಎಲ್ಲ ತಿಂದು ಮೂಳೆಗಳನ್ನ ಸೈಡಲ್ಲಿ ಗುಡ್ಡೆ ಮಾಡಿದೀವಿ. ಮೂಳೆನೇ ಆಯ್ತದ. ಪಾಪ ಈ ಮಗು ಇನ್ನ ತಿಂತಾನೇ ಇದೆ. ಈ ಮಗು ತಿಂದು ತಿಂದು ಸಾಕಾಗಿ ಕರಗಿಸ್ತಿದೆ. ಹೊಟ್ಟೆ ನೋಡಿ ಹೆಂಗ್ ಬಂದಿದೆ. ಹೇಳಿ ಯಾಕೆ ಹಂಗೆ? ತಿಂದು ತಿಂದು ಕಳ್ಸಕ್ ಹೋಗ್ತಿದ್ದಾರೆ. ಓಡು 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 ಇಶಿಕ, ಓಡು ಓಡು. ಇಲ್ಲಿ ನೋಡಿ ಗಾಯ್ಸ್, ಫಿಶ್ ತವಾ ಫ್ರೈ ಮಾಡ್ತಾ ಇದೀವಿ. ಈಚೆನೆ ಇಟ್ಕೊಂಡು ಮಾಡೋಣ ಅನ್ಕೊಂಡು, ಏನು ಸ್ವಲ್ಪದೇ ಅಲ್ವಾ, ಅದಕ್ಕೆ ಅಡುಗೆ ಮನೆಯಲ್ಲೇ ಬೇಯಿಸ್ತವ್ರೆ. ಸುಷ್ಮಾಕ್ ಅವ್ರದ್ದು ರೆಸಿಪಿ. ಹಾಗೆ ಹೋಮ್ ಮೇಡ್ ಮಸಾಲ. ಟೇಸ್ಟ್ ಅಂತೂ ಚಿಂದಿಯಾಗೈತೆ. ನಾನೇ ಫಿಶ್ ತಿನ್ನಲ್ಲ, ನಾನು ಎರಡು ಫಿಶ್ ತಿಂದಾಕಿದ್ದೀನಿ. ಹೆಂಗಿದ್ಯಾಕ ಟೇಸ್ಟ್ ಫಿಶ್ದು? ಏನೋ ನೀನು ತಿಂದ ಫಿಶು? ಹೌದಾ ಚಿನ್ಮಯ್? ಓಕೆ, ತಿಂದೇನವ ಫಿಶು? ತಿನ್ಸಿದ್ಯಾ? ನೀನು ತಿಂದಿಲ್ಲ ಇನ್ನ. ಕೆಮ್ತವಳೆ ಎಲ್ಲ ಘಾಟ್ಗೆ. ಹಲೋ ಗಾಯ್ಸ್, ಈಗ ಫಿಶ್ ಫ್ರೈ ತಿನ್ಕೊಂಡು ನಾವು ಟ್ಯಾಂಕೋಸ್ ನ್ಯಾಚುರಲ್ಸ್ ಐಸ್ ಕ್ರೀಮ್ಗೆ ಹೋಯ್ತಾ ಇದ್ದೀವಿ. ನಾನು ಏನಿತ್ತು ಅಲ್ಲಿ ಎಲ್ಲ ನ್ಯಾಚುರಲ್ ಆಗೇ ಇರುತ್ತೆ. ಇವಾಗ ನಮಗೆ ಅಲ್ಲಿ ಫೇವ್ರೆಟ್ ಯಾವುದಂದ್ರೆ ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮ್. ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮ್ ಮತ್ತೆ ಗೋವಾ ಸೇಮ್ ನ್ಯಾಚುರಲ್ ಫ್ರೂಟ್ ಇದ್ದಂಗೆ ಇರುತ್ತೆ ಗಾಯ್ಸ್. ಇನ್ನೊಂದು ಏನಂತಪ್ಪ ಅಂದರೆ ಅದಕ್ಕೆ ಉಪ್ಪು ಖಾರ ಉದುರಿಸಿ ಕೊಡ್ತಾರಂತೆ ಗೋವಾ ಐಸ್ ಕ್ರೀಮ್ಗೆ. ಆಗ ಇನ್ನೂ ಟೇಸ್ಟ್ ಡಬಲ್ ಆಗುತ್ತಂತೆ. ಅದಕ್ಕೆ ಟ್ಯಾಂಕೋಸ್ ನ್ಯಾಚುರಲ್ಸ್ ಐಸ್ ಕ್ರೀಮ್ಗೆ ಬಸವೇಶ್ವರ ನಗರ ಹತ್ರ ಹೋಯ್ತಾ ಇದ್ದೀವಿ. ಅಲ್ಲಿ ಹೋಗಿ ಬ್ಲಾಗ್ ಮಾಡ್ತೀವಿ ಏನೇನು ತಗೊಂಡ್ವಿ ಅಂತ. ನನಗೆ ಕ್ಯಾರೆಟ್ ಹಲ್ವಾ ಗೋವಾ ಎಲ್ಲ ಇಷ್ಟ ಆಗಲ್ಲ. ಬ್ಲೂಬೆರಿ ಅಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ. ಬ್ಲೂಬೆರಿ, ಸ್ಟ್ರಾಬೆರಿ, ಬ್ಲ್ಯಾಕ್ಬೆರಿ, ಆಮೇಲೆ ಬ್ಲ್ಯಾಕ್ ಕರೆಂಟ್ ಇದೆ. ಯಾವುದು ನನಗೆ ಇಷ್ಟ ಆಗೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ಕಮೆಂಟ್ ಮಾಡಿ. ಓಕೆ ಗಾಯ್ಸ್, meet you near Tankos Naturals Ice Cream. ಆಮೇಲೆ ಹೂವು ಅದು ಅರ್ಧ ಕೆಜಿ ಕೊಡಿ. ಚಿಕ್ಕಪ್ಪ ಬ್ಲೂಬೆರಿ ಸ್ಕೂಪ್ ನಿಮಗೆ ಬೆಲ್ಜಿಯಂ ಚಿಪ್ಸ್ ತಿನ್ಲಿಲ್ಲ ಅಂದ್ರೆ ಏನೋ ನೀನು ಹೆಂಗಿದೆ? ಏನ್ ನೋಡ್ತಾ ಇದೀಯಾ? ಇನ್ನೂನಾ ಚೆನ್ನಾಗೈತಾ ಗಾಯ್ಸ್? ಇವಾಗ ನಾವು ನ್ಯಾಚುರಲ್ ಸೈಸ್ ಎರಡು ತಗೊಂಡು ಗೋವಾ ಮತ್ತೆ ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮ್ ಎರಡು, ಇವನು ಬೆಲ್ಜಿಯಂ ಚಿಪ್ಸ್ ಅಂತ ತಗೊಂಡಿದ್ದಾನೆ. ಎರಡು ತಗೊಂಡು ಇವಾಗ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಮನೆ ಹತ್ರ ಮತ್ತೆ ಮುದ್ದೆ, ಮಟನ್ ಸಾರು, ಫಿಶ್ ಫ್ರೈ ಎಲ್ಲ ತಿಂದರೆ ಮುಗಿದೋಯ್ತು ಇವತ್ತಿನ ಡಿನ್ನರು. ಬನ್ನಿ ಮನೆ ಹತ್ರ ಹೋಗಿ ಸಿಗ್ತೀನಿ. ಅದು ಯಾವ್ದಾವ್ದು ಫ್ಲೇವರ್? ಇದು ಕ್ಯಾರೆಟ್ ಅಲ್ವಾ, ಹಾಂ ಗೋವಾ ಫ್ಲೇವರು. ಹಾಂ ಇದು ಅದಕ್ಕೆ ಸಾಲ್ಟ್ ಅಂಡ್ ಚಿಲ್ಲಿ ಸೇಮ್ ಚೇಬೇಕಾ ಹೆಂಗೆ ತಿಂತೀವ ಹಂಗ ಹಂಗೆ ತಿನ್ನೋದು. ಇದು ನೋಡೋಣ. ಟ್ಯಾಂಕೋಸ್ ನ್ಯಾಚುರಲ್ ಟ್ಯಾಂಕೋಸ್. ಓಕೆ
ಅವ ಉಪ್ಪು ಖಾರ ತಿಂದಿದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಐಸ್ ಕ್ರೀಮ್ಗೆ ಉಪ್ಪು ಖಾರ ಹಾಕೊಂಡು ತಿನ್ನೋದು ಎಲ್ಲೂ ನೋಡೇ ಇಲ್ಲ ನಾನು. ಸಕ್ಕದಾಯ್ತಲ್ವಾ? ಇದು ಡಿಫ್ರೆಂಟ್. ಗೋವಾ ಐಸ್ ಕ್ರೀಮ್ ಫ್ಲೇವರ್, ಚಿಲ್ಲಿ ಪೌಡರ್ ಅಂಡ್ ಸಾಲ್ಟ್ ಪೌಡರ್. 1000 ರೂಪಾಯಿ ಚಾಲೆಂಜ್ ನಡೀತೈತೆ. ಏನಣ್ಣ ಚಾಲೆಂಜ್? 10,000 ರೂಪಾಯಿದು 65 kg ಬಂದ್ರೆ 65,000 ಮೈಸೂರು ಸಿಲ್ಕ್ ಕೊಡ್ತೀನಿ ಅಂತ ಹೇಳಿ. 65,000. ಹೌದಾ? ಹ್ಮ್. ಬಿಟ್ಬಿಟ್ಲು ಅವ್ಳು. 75 kg ಕೊಡ್ಸಿ 75 kg. ಅಷ್ಟು ಇಳಿಸ್ಬೇಕು ಅವ್ಳು. ಮೂತರ ಆಗಿ ಹೇಳು. ಆಯ್ತು 70 ಕೇಳಿಸಿ ಆಯ್ತು. 70 ಕೇಳಿಸು ಸಾಕು. ಅಕ್ಕ 70 ಪಕ್ಕ ಮನ್ಸು ಮಾಡಿದ್ರೆ ಸೈಕಲ್ ತಗೋಬಿಡಿ. ಸೈಕಲ್ ಬೇಡ, ನಾನು ಹೇಳೇ ವರ್ಕೌಟ್ ಮಾಡಿ ಡಯಟ್ ಮಾಡಿದ್ರೆ ಸಾಕು. ಇಲ್ಲೇ ಇದನ್ನಲ್ಲ ನಾನು 2 ತಿಂಗಳಿಗೆ ಡೈಟಿಷಿಯನ್. ನಾನು 10 kg ಇಳಿಸಿದ್ನಲ್ಲ 2 ತಿಂಗಳಿಗೆ. ಹ್ಞೂ ಅದು ಚಾಲೆಂಜ್ ಇದು ಹಾಕಿದ್ರಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಅಷ್ಟೇ, ಅದು ಇಳಿಸಿದ್ಮೇಲೆ ಮೇಂಟೈನ್ ಮಾಡ್ತಾ ಇದ್ದೀನಿ. ನೋಡೋಣ. ನೀವು ಗ್ರೌಂಡ್ ಹೋಯ್ತೀರಲ್ಲ ವಾಕಿಂಗ್, ಅಲ್ಲೇ ಮಿನಿ ಜಿಮ್. ಅವಳು ಸೇರಿಸ್ತೀನಿ ಅಂತ ಜಿಮ್ಗೆ. ಮನೇಲೆ ಮಾಡ್ಬೋದು ಅವಳು, ಮಾಡಲ್ಲ. ಬಾಯಿ ಕಟ್ಟಲ್ಲ ಅವಳು. ಮನೇಲೆ ಮಾಡು ಅಂತಾರೆ ಅವ್ರು ಮಾತ್ರ ಜಿಮ್. ಬಾಯಿ ಕಟ್ಟಲ್ಲ ಅವಳು. ಬಾಯಿ ಕಟ್ಟೈತಿ ಏನ್ ತಿಂತೀವಪ್ಪ ಅಂತ. ಆದ್ರೆ ವೆಯ್ಟ್ ಇಳಿಸ್ಬೇಕಾದ್ರೆ ಏನು ತಿನ್ಬಾರ್ದು. ಹೌದು. ಹಲೋ ಗಾಯ್ಸ್, ನೋಡಿದ್ರಲ್ಲ ಹೊಸದಡ್ಕು ವ್ಲಾಗು. ದಯವಿಟ್ಟು ರಾಕಿ ವ್ಲಾಗ್ಸ್ 19 ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.